ನಿಜವಾಗ್ಲೂ ಏನೇ ಆದ್ರೂ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ. ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ, ಸರ್ ಫಸ್ಟ್ ಎಲ್ಲ 6 ತಿಂಗಳಿಗೆ ಒಂದು ಸಿನಿಮಾ ಮಾಡೋರು, ಈಗ ಯಾಕೆ ಮಾಡಕ್ಕಾಗಲ್ಲ ಅಂತ. ಒಂದು ಜ್ಞಾಪಕ ಇಟ್ಕೋಬೇಕು, ಆಗ 3 ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು, ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು. ಈಗ ಹಂಗಲ್ಲ, ಈಗ 10 ದಿನ ಸಾಂಗ್ ಮಾಡ್ಬೇಕು, ಅದಕ್ಕೆ ಸೆಟ್ ಹಾಕ್ಬೇಕು, ಅದಕ್ಕೆ ಲೈಟಿಂಗ್ ಬೇರೆ ತರ ಮಾಡ್ಬೇಕು, ಟೇಕಿಂಗ್ಸ್ ಬೇರೆ ತರ ಮಾಡ್ಬೇಕು, ಎಲ್ಲ ಆತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ. ಸೊ ಆ ಒಂದು ಕಾರಣ. ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅನ್ಕೊಂಡಿದ್ ಫಸ್ಟ್ ಕನ್ನಡ ಅಂತಾನೆ, ಅದು ಪ್ಯಾನ್ ಇಂಡಿಯಾ ಮಾಡಿದವ್ರೆ ಇವರಿಬ್ಬರೇ ಸೇರ್ಕೊಂಡ್ರು. ಸಬ್ಜೆಕ್ಟ್ ಇಲ್ಲ ಸರ್ ಇದೆಲ್ಲ ಲ್ಯಾಂಗ್ವೇಜ್ ವರ್ಕೌಟ್ ಆಗಿ ಮಾಡ್ಬಿಡ ಅಂತ ಅಲ್ಲಿಂದ ಹೋಗಿ ಹೋಗಿ ಅದು ಎಲ್ಲಿಗೆ ಹೋಗ್ತಿದೆ ಅಂತ ಇವ್ರೊಬ್ಬರಿಗೆ ಗೊತ್ತದ ಏನಾಗಿದೆ ಅಂತ. ಒಂದ್ಸತಿ ಹೇಳ್ಬಿಡಿ ಸ್ವಲ್ಪ ಬಡ್ಜೆಟ್ ಇಲ್ಲ, ಒಂದ್ಸತಿ ಲಾಸ್ಟ್ ನಮ್ಗಾರ ಹೇಳಿ ಅಟ್ಲೀಸ್ಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ. ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಕ್ಚರ್ ಮಾಡಿದ್ದೀನಿ, ಏನ್ ಗೊತ್ತಾ, ನೀವೆಲ್ಲ ಅತಿ ಬುದ್ಧಿವಂತರು ಅಂತ. ನನಗೆ ಅವಾಗಲೇ ಪ್ರೂವ್ ಆಗೋಯ್ತು ಏ ಪಿಕ್ಚರ್ ಅಲ್ಲಿ ನೀವೆಲ್ಲ ಬುದ್ಧಿವಂತರು ಅಂತ. ಸೊ ಖಂಡಿತ ಆಡಿಯನ್ಸ್ಗಳು ಯಾವತ್ತೂ ಇಲ್ಲಿರ್ತಾರೆ. ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ, ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದ್ರೂ ಅವ್ನ ಕೆಳಗೇನೆ. ನೀವು ಆಡಿಯನ್ಸ್ ಯಾವತ್ತೂ ಮೇಲಿಡ್ತೀರಾ. ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ, ಅದಕ್ಕೆ ಬೇರೆನೆ ಬೇಕು ಆಕ್ಚುಲಿ. ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದ್ರಲ್ಲಿ ಒಂದು ಇನೋಸೆನ್ಸ್ ಇದೆ, ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ. ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು. ಅವರು ಎಸ್ ಅಂದ್ರೆ ಅದು ಮುಗಿದೋಯ್ತು, ಸೂಪರ್ ಡೂಪರ್ ಹಿಟ್. ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ. ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಈ ಪಿಕ್ಚರ್ ನೋಡ್ತೀನಿ ಈ ಪಿಕ್ಚರ್ ನೋಡಲ್ಲ ಅಂತ. ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು, ಅದ್ರಲ್ಲಿ ಡಿಸೈಡ್ ಮಾಡೋ ಲೆವೆಲ್ಗೆ ಇದ್ದಾರೆ ಜನ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈಗ ಆಡಿಯನ್ಸ್ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ. ಎವ್ರಿಬಡಿ ಈಸ್ ಎ ಫಿಲಮ್ ಮೇಕರ್. ಇದನ್ನೇನೆ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿಂತ ಬೆಟರ್ ಆಗಿ ಅಂತ. ಇದೇನ್ ಮ್ಯೂಸಿಕ್, ನಾನು ಇದಕ್ಕಿಂತ ಚೆನ್ನಾಗಿ, ಆ ತರ ಎಲ್ಲ ಆಗ್ಬಿಟ್ಟಿದ್ದಾರೆ. ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು, ಆ ತರ ಆಗಿದೆ. ಸೊ ಆ ಪ್ರಯತ್ನದಲ್ಲಿ ಇದ್ದೀವಿ. ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ಮ ಎನ್ಕರೇಜ್ಮೆಂಟ್ ಅಷ್ಟೇ ಯಾವಾಗ್ಲೂ. ನಿಮ್ದು ಏನೋ ಇನ್ನೊಂಥರ ಇದ್ದದ್ದು ಆಕ್ಚುಲಿ. ಏನಂದ್ರೆ ಒಂದೊಂದು ಕ್ವಶನ್ ಏನ್ ಸರ್ ಹೆಂಗಿರುತ್ತೆ ಈ ಸತಿ, ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ. ನೋಡೋಣ ಈ ಸತಿ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವ ಅಂತ ಕಾನ್ಫಿಡೆನ್ಸ್ ಇದೆ. ಪ್ರಯತ್ನ ಪಟ್ಟಿದೀವಿ, ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ನಿಮ್ ಮುಂದೆ ಪಿಕ್ಚರ್ ತಗೊಂಡ್ಬರ್ತೀವಿ. ಹೇಳಿ ನಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ. ಪ್ರತಿ ಸತಿ ಪುಷ್ ಮಾಡೋದು, ಒಂಥರ ಆಡಿಯನ್ಸ್ ನ ಒಂದು ಈಗರ್ನೆಸ್ ತಗೊಂಡ್ಬರೋದು. ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ಮಾಡಲ್ಲ, ನಾವೇನೋ ತುಂಬಾ ಮಾಡ್ತಾ ಇದೀವಿ, ಏನೋ ಪ್ರಯತ್ನ ಪಡ್ತಾ ಇದೀವಿ ಅಂತ. somewhere I feel okay, one side is delay of release. I feel it's a gimmick or some you have to explain. The other side, Upendra is fighting with technology to bring out UI anta. Is it battling with technology? Because you are telling a simple story which ellaru artha agonge simple agi helbeku anta, but when it is Upendra's direction it is complicated. But you are explaining a simple story, but this time Upendra is battling with technology. Yavag nodidru cutting at technology li film aagta ide anta. Is that delaying your film or what is it? ಈಗ ಅಷ್ಟೇ ಹೇಳಿದೆ, ಮ್ಯಾರೇಜ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು. ಅದು ಬ್ಯಾಟ್ಲೆ, ಅದು ಬಿಗ್ ಫೈಟ್. ಅದು ಆಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ತರ ಫೈಟ್. ಅದು ಆಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ, ಟೆಕ್ನಿಷಿಯನ್ಸ್ ಅಲ್ಲ, ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕು. ಅಲ್ಲಿಗೆ ಏನು ಮಾಡಕ್ಕಾಗಲ್ಲ. ಪ್ರಯತ್ನ ಅಂದ್ರೆ ತುಂಬಾ ಎಫರ್ಟ್ ಇದೆ, ಬಟ್ ದ ಪ್ರಾಡಕ್ಟ್ ಯು ಆರ್ ಸ್ಟಿಲ್ ಡಿಲೇಯಿಂಗ್ ದ ಪ್ರಾಡಕ್ಟ್. ಅಂದ್ರೆ ವಾಟ್ ಇಸ್ ದಟ್ ಗೋಯಿಂಗ್ ರಾಂಗ್? ನಾವು ಡಿಲೇ ಅಂತ ಯಾರು ಹೇಳಿದ್ ನಿಮ್ಗೆ? ನಾವೆಲ್ಲೂ ಹೇಳಿಲ್ಲ. ನಾವು ಹೋದ ವರ್ಷ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ವಾ? ಹೋದ ವರ್ಷ ಸೌಂಡ್ ಟೀಸರ್ ನಾವು ಓದ್ ಬರ್ತಾರೆ ಸೌಂಡ್ ಟೀಸರ್ ಆಗಿತ್ತು. ಬಟ್ ವೈ ಇಸ್ ಇಟ್ ಸೋ ಲಾಂಗ್? ಲೈಕ್ ನೀವೇ ಹೇಳ್ತಾ ಇದ್ರಿ ಮುಂಚೆ ಎಲ್ಲ 3 ವರ್ಷ ಲೈಕ್ ವಿ ಯೂಸ್ ಟು ಡು ಸೋ ಮೆನಿ ಮೂವೀಸ್ ಅಂತ. ಅದೇ ಪ್ರಯತ್ನ, ಅದೇ ಮೈಂಡ್ ಸೆಟ್, ಅದೇ ಮನ್ಸು, ಅದೇ ಸ್ಟೋರಿ, ಅದೇ ಪೆನ್ನು. ಬಟ್ ವಾಟ್ ಇಸ್ ಇಟ್ ಟೇಕಿಂಗ್ ಸೋ ಲಾಂಗ್ ಅಂತ? ಚೇಂಜ್ ಆಗಿಲ್ವ? ಏನು ಆಗಿದೆ, ನಿಮ್ಗೆ ಆಗಿದೆ, ಬಟ್ ಅಂದ್ರೆ ಏನ್ ಎಕ್ಸ್ಪ್ಲೈನ್ ಮಾಡಿ. ಪೀಪಲ್ ಶುಡ್ ನೋ ವೈ ಇಟ್ ಇಸ್ ಗೆಟಿಂಗ್ ಸೋ ಮಚ್, ವೈ ಇಸ್ ಇಟ್ ಟೇಕಿಂಗ್ ಟೈಮ್ ಅಂತ. ಚೇಂಜ್ ಆಗಿರೋದೇ ಟೇಕಿಂಗ್ ಟೈಮ್. ಇಸ್ ಇಟ್ ಟೆಕ್ನಾಲಜಿ? ಎಲ್ಲವೂ ಬಿಸ್ನೆಸ್, ಟೆಕ್ನಾಲಜಿ, ಮೇಕಿಂಗು. ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟೆ ಎಲ್ಲ ಇವಾಗ ಬರ್ತಾ ಇರುತ್ತಲ್ಲ ಹೊರಗಡೆ, ನಾವೇನ್ ಮಾತಾಡ್ತಿದೀವಿ ಅಂತ ಆ ಲೆವೆಲ್ ಚೇಂಜ್ ಆಗಿದೆ. ಫಸ್ಟ್ ಆದ್ರೆ ನಿಮ್ಮನ್ನು ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ, ಬರ್ದಿರೋ ಸ್ವಲ್ಪ ಏನೋ ತಪ್ಪು ಮಾತಾಡ್ಬಿಟ್ಟಿದೀವಿ. ಈಗ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ. ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾವ್